ಈ ದೇವಸ್ಥಾನದಲ್ಲಿ ಚಿಕನ್ ಅನ್ನ ಪ್ರಸಾದ ರೂಪದಲ್ಲಿ ನೀಡ್ತಾರೆ. ಮಾಟ ಮಂತ್ರ ಹಾಗೂ ನಕಾರಾತ್ಮಕ ಶಕ್ತಿಗಳಿಂದ ಉಂಟಾಗುವ ತೊಂದರೆಯನ್ನ ನಿವಾರಿಸಲಿಕ್ಕೆ ಈ ದೇವಸ್ಥಾನದಲ್ಲಿ ಶತ್ರು ಸಂಹಾರ ಪೂಜೆಯನ್ನ ನೆರವೇರಿಸಲಾಗುತ್ತೆ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪಯಣ ವಿತ್ ಪ್ರಶಾಂತ್. ಇವತ್ತು ಈ ಬೆಳಿಗ್ಗೆ ಈಗ 5:45 ಗಂಟೆ. ನಾನು ಬೆಳಿಗ್ಗೆ ಎತ್ಕೊಂಡು ಎಲ್ಲಿಗೆ ಹೋಗ್ತಿದ್ದೇನೆ ಅಂತ ನಿಮಗೆಲ್ಲ ಕ್ಯೂರಿಯಾಸಿಟಿ ಇರ್ಬೋದು. ನಾನಿವತ್ತು ಕಣ್ಣೂರಲ್ಲಿರುವ ಮಡೇಕಾವು ಭಗವತಿ ದೇವಸ್ಥಾನಕ್ಕೆ ಹೋಗ್ತಿದ್ದೇನೆ. ಸೊ ಇಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಗ್ತದೆ. ಸೊ ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ, ಸಪೋರ್ಟ್ ಮಾಡಿ. ಈ ದೇವಸ್ಥಾನ ಅನ್ನುವಂಥದ್ದು ಕೇರಳ ರಾಜ್ಯದ ಕಣ್ಣೂರಿನ ಬಳಿ ಇರುವ ಪಯ್ಯನ್ನೂರು ರೈಲು ನಿಲ್ದಾಣದ ಬಳಿಯಲ್ಲಿದೆ. ಇದು ಮಂಗಳೂರಿಂದ ಸಾಧಾರಣ 170 ಕಿಲೋಮೀಟರ್ ದೂರದಲ್ಲಿದೆ. ನನ್ನ ಈ ಕೇರಳದ ಪ್ರವಾಸದಲ್ಲಿ ನಾನೊಂದು ವಿಷಯವನ್ನು ಅಬ್ಸರ್ವ್ ಮಾಡಿದೆ. ರಸ್ತೆಗಳಂತೂ ತುಂಬ ಅದ್ಭುತವಾಗಿತ್ತು ಮತ್ತು ಕೇರಳದಲ್ಲಿ ಕ್ರಿಕೆಟ್ಗಿಂತ ಹೆಚ್ಚು ಕ್ರೇಜ್ ಫುಟ್ಬಾಲ್. ಎಲ್ಲ ಕಡೆ ಏನು ಫುಟ್ಬಾಲ್ ವರ್ಲ್ಡ್ ಕಪ್ ಆಗ್ತಿದೆ ಅದಕ್ಕೆ ಫ್ಲೆಕ್ಸ್ಗಳನ್ನು ಅಳವಡಿಸಿದ್ರು. ಮಡೇಕಾವು ಶ್ರೀ ಭಗವತಿ ಅಮ್ಮನವರ ದರ್ಶನ ಮಾಡೋದಕ್ಕಿಂತ ಮುಂಚೆ ಅಲ್ಲೇ ಪಕ್ಕದಲ್ಲಿ ಸಾಧಾರಣ 1 ಕಿಲೋಮೀಟರ್ ದೂರದಲ್ಲಿ ಒಂದು ಶಿವನ ದೇವಸ್ಥಾನ ಇದೆ. ಶಿವನ ದೇವಸ್ಥಾನದಲ್ಲಿ ಹೋಗಿ ನಾವು ದರ್ಶನ ಮಾಡಿ ಆಮೇಲೆ ಮಡೇಕಾವು ಭಗವತಿ ದರ್ಶನ ಮಾಡಿದರೆ ಪೂರ್ಣ ಫಲ ಪ್ರಾಪ್ತಿ ಅಂತ ಹೇಳ್ತಾರೆ. ಖಾಲಿ ಮಡೇಕಾವು ಭಗವತಿಯನ್ನು ದರ್ಶನ ಮಾಡಿ ಹೋದರೆ ಅಷ್ಟು ಫಲ ಪ್ರಾಪ್ತಿ ಆಗುವುದಿಲ್ಲ ಅಂತ ಕೂಡ ಹೇಳ್ತಾರೆ. ಅದಕ್ಕೋಸ್ಕರ ನಾವು ಆ ಹಳೆಯ ಏನು ಶಿವನ ದೇವಸ್ಥಾನ ಇದೆ ಅಲ್ಲಿಗೆ ಹೊರಟ್ವಿ. ಸೊ ಆ ದೇವಸ್ಥಾನ ಕೂಡ ತುಂಬ ಅದ್ಭುತವಾಗಿತ್ತು. ಆ ದೇವಸ್ಥಾನದ ಹೊರಗಡೆ ಒಂದು ಬೋರ್ಡಲ್ಲಿ ಸ್ಪಷ್ಟವಾಗಿ ಹಾಕಿದ್ರು, ನೀವೇನಾದರೂ ಮಡೇಕಾವು ಭಗವತಿ ದೇವಸ್ಥಾನಕ್ಕೆ ಮೊದಲು ಹೋಗಿ ನಂತರ ಇಲ್ಲಿಗೆ ಬರುವುದಾದರೆ ಅಲ್ಲಿನ ಪ್ರಸಾದವನ್ನು ದಯವಿಟ್ಟು ಇಲ್ಲಿಗೆ ತರಬೇಡಿ. ಅಂದರೆ ಅಲ್ಲಿ ಮಡೇಕಾವು ಭಗವತಿ ದೇವಸ್ಥಾನದಲ್ಲಿ ನಾನ್ ವೆಜ್ಜನ್ನು ಚಿಕನನ್ನು ಪ್ರಸಾದವಾಗಿ ಕೊಡ್ತಾರೆ. ಆ ಪ್ರಸಾದವನ್ನು ಯಾವುದೇ ಕಾರಣಕ್ಕೂ ಇಲ್ಲಿಗೆ ತರಬೇಡಿ ಅನ್ನೋ ಸ್ಪಷ್ಟ ಸೂಚನೆ ಆ ಬೋರ್ಡಲ್ಲಿ ಹಾಕಿದ್ರು. ಅದಕ್ಕೋಸ್ಕರ ನಾವು ಮಡೇಕಾವು ಭಗವತಿ ದರ್ಶನ ಮಾಡೋಕ್ಕಿಂತ ಮುಂಚೆನೆ ಶಿವನ ದೇವಸ್ಥಾನಕ್ಕೆ ಬಂದ್ವಿ. ಯಾಕಂದರೆ ಅಲ್ಲಿ ಪ್ರಸಾದ ತಿಂದು ಮತ್ತೆ ಈಚೆಗೆ ಬಂದರೆ ನಾನ್ ವೆಜ್ಜನ್ನು ತಿಂದು ಬಂದರೆ ಅಷ್ಟು ಸರಿಯಾಗುವುದಿಲ್ಲ ಅಂತ ನಮ್ಗೆ ಅನಿಸ್ತು. ಈ ದೇವಸ್ಥಾನದ ಹೊರಗಡೆ ನಾವು ವಿಡಿಯೋ ಮಾಡ್ಬೋದಿತ್ತು, ಬಟ್ ಒಳಗಡೆ ವಿಡಿಯೋಗ್ರಫಿಗೆ ಯಾವುದೇ ಪರ್ಮಿಷನ್ ಇರಲಿಲ್ಲ. ಅದರಿಂದಾಗಿ ಹೊರಗಡೆ ನಾನು ವಿಡಿಯೋನ ಮಾಡಿದ್ದೇನೆ. ಮತ್ತು ದೇವಸ್ಥಾನದ ಒಳಗಿರುವ ಶಿವಲಿಂಗ ಇರ್ಬೋದು, ಅಲ್ಲಿನ ಅರ್ಚಕರು ಇರ್ಬೋದು, ತುಂಬ ಚೆನ್ನಾಗಿ ನಡ್ಕೊಂಡ್ರು ನಮ್ಮ ಜೊತೆಗೆ. ತುಂಬ ಒಳ್ಳೆಯ ಆಹ್ಲಾದಕರ ವಾತಾವರಣ ಇತ್ತು ಈ ಶಿವನ ದೇವಸ್ಥಾನದಲ್ಲಿ. ಅಲ್ಲಿ ನೀವು ದೀಪದ ಸೇವೆಯನ್ನು ಕೂಡ ಮಾಡ್ಬೋದು ಈ ದೇವಸ್ಥಾನದಲ್ಲಿ. ಒಟ್ಟಾರೆ ಹೇಳುವುದಾದರೆ ಕೇರಳದ ದೇವಸ್ಥಾನ ಅನ್ನುವಂಥದ್ದು ಒಂದು ಆಧ್ಯಾತ್ಮಿಕವಾಗಿ ಅತ್ಯಂತ ಸುದೃಢವಾದ ದೇವಸ್ಥಾನಗಳು. ಮತ್ತೊಂದು ಅಲ್ಲಿ ಹೋದರೆ ನಿಮಗೆ ಒಂಥರ ಆ ದೈವಿಕ ಶಕ್ತಿಯ ಫೀಲ್ ನಿಮಗೆ ಬರ್ತದೆ. ಶಿವನ ದರ್ಶನವನ್ನು ಮುಗಿಸಿಕೊಂಡು ನಾವು ಸೀದಾ ಮಡೇಕಾವು ಭಗವತಿಯ ಸನ್ನಿಧಿಗೆ ಬಂದ್ವಿ. ಮೊದಲಿಗೆ ಅಲ್ಲಿ ತುಂಬ ಜನ ಬಂದಿದ್ರು. ನಾವು ಹೋಗಿದ್ದು ಸಂಡೇ ಆದ್ದರಿಂದಾಗಿ ಕಾರು ಬೈಕುಗಳ ರಶ್ ಇತ್ತು ಮತ್ತು ಬೇರೆ ಬೇರೆ ಪ್ರವಾಸಿಗಳು ಬಸ್ಸನ್ನೆಲ್ಲ ಮಾಡ್ಕೊಂಡು ಬಂದಿದ್ರು. ಸೊ ಮೊದಲಿಗೆ ನಾವು ಪಾರ್ಕಿಂಗ್ ಮಾಡಿದ ಏರಿಯಾದಲ್ಲಿ ಒಂದು ದೊಡ್ಡ ಕೆರೆ ಇತ್ತು, ಅದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಪಾರ್ಕಿಂಗ್ ಏರಿಯಾದಿಂದ ದೇವಸ್ಥಾನಕ್ಕೆ ಒಂದು ಅರ್ಧ ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕಿತ್ತು. ದೇವಸ್ಥಾನದ ಎದುರಿಗೆ ಒಂದು ಹಳೆ ಆಲದ ಮರ ಇದೆ. ಈ ದೇವಸ್ಥಾನಕ್ಕೆ ಶತಶತಮಾನಗಳ ಇತಿಹಾಸ ಕೂಡ ಇದೆ. ಹಿಂದಿನ ಕಾಲದಲ್ಲಿ ರಾಜರು ಇಲ್ಲಿ ಯುದ್ಧಕ್ಕೆ ಹೊರಡುವ ಮುಂಚೆ ಬಂದು ಪ್ರಾರ್ಥನೆಯನ್ನು ಸಲ್ಲಿಸಿ ಹೋಗ್ತಾ ಇದ್ರಂತೆ. ಅದರಿಂದಾಗಿ ಈ ದೇವಸ್ಥಾನಕ್ಕೆ ಶತ್ರು ಸಂಹಾರಕ್ಕೆ ತುಂಬ ಫೇಮಸ್ ಆಗಿದೆ. ಈಗಿನ ಕಾಲದಲ್ಲಿ ರಾಜಕಾರಣಿಗಳು ಕೂಡ ಶತ್ರು ಸಂಹಾರ ಪೂಜೆಯನ್ನು ಮಾಡ್ತಾರೆ. ನಿಮಗೆ ಗೊತ್ತಿರ್ಬೋದು, ಕನ್ನಡದ ಫೇಮಸ್ ಪ್ರಖ್ಯಾತ ನಟ ದರ್ಶನ್ ಅವರು ಕೂಡ ಇಲ್ಲಿಗೆ ಬಂದು ಭಗವತಿಗೆ ಪೂಜೆ ಸಲ್ಲಿಸಿದ ನಂತರ ಇಲ್ಲಿಗೆ ಕರ್ನಾಟಕದಿಂದ ಬರುವ ಭಕ್ತರ ಸಂಖ್ಯೆ ಹೆಚ್ಚಾಗಿದೆ. ಈ ದೇವಸ್ಥಾನದಲ್ಲಿ ವಿವಿಧ ರೀತಿಯ ಪೂಜೆನ ನೆರವೇರಿಸಲಾಗ್ತದೆ. ಪೂಜಾ ಪಟ್ಟಿಗಳು ಹಾಗೂ ದರವನ್ನು ನೀವಿಲ್ಲಿ ನೋಡಬಹುದು. ಈ ದೇವಸ್ಥಾನ ಅನ್ನುವಂಥದ್ದು ಬೆಳಿಗ್ಗೆ 5:30ರಿಂದ ಮಧ್ಯಾಹ್ನ 11:30ರವರೆಗೆ ತೆರೆದಿರ್ತದೆ. ಸಂಜೆ 5:30ರಿಂದ 8:30ರವರೆಗೆ ಓಪನ್ ಇರ್ತದೆ. ರಾತ್ರಿ 8:30ರ ನಂತರ ಇಲ್ಲಿ ಅರ್ಚಕರನ್ನ ಬಿಟ್ಟು ಯಾರು ಕೂಡ ಸಂಚಾರ ಮಾಡುವ ಹಾಗೆ ಇಲ್ಲ. ಯಾಕಂದರೆ ಸ್ವತಃ ಭಗವತಿ ದೇವಿ ಇಲ್ಲಿ ಸಂಚರಿಸ್ತಾಳೆ ಭದ್ರಕಾಳಿ ರೂಪದಲ್ಲಿ ಅಂತೇಳಿ ಪ್ರತೀತಿ ಇದೆ. ಈ ದೇವಸ್ಥಾನದ ಹಿಂದೆ ಒಂದು ರಣರೋಚಕವಾದ ಕಥೆ ಇದೆ. ಶಿವನು ದಾರುಕ ಎನ್ನುವ ರಾಕ್ಷಸನನ್ನ ಸಂಹರಿಸಲು ಈ ಭದ್ರಕಾಳಿಯನ್ನ ಸೃಷ್ಟಿಸ್ತಾನೆ. ಭದ್ರಕಾಳಿ ದಾರುಕ ರಾಕ್ಷಸನನ್ನ ಸಂಹರಿಸಿದ ನಂತರ ಇಲ್ಲಿ ಸಪ್ತಮಾತೃಕೆಯರೊಂದಿಗೆ ನೆಲೆ ನಿಲ್ತಾಳೆ ಅನ್ನೋ ನಂಬಿಕೆ ಇದೆ. ಸೊ ಶಿವ ಹೇಗೆ ಶತ್ರುವನ್ನು ಸಂಹರಿಸಲು ಭಗವತಿಯನ್ನ ಅಥವಾ ಭದ್ರಕಾಳಿಯನ್ನ ಸೃಷ್ಟಿಸಿದ್ದಾನೋ ಅದೇ ರೀತಿ ಮನುಷ್ಯನಿಗೂ ಕೂಡ ಕೆಲವು ಸಲ ಅವನು ಒಳ್ಳೆ ದಾರಿಯಲ್ಲೇ ಇರ್ತಾನೆ, ಅವನು ಒಳ್ಳೆ ಕೆಲಸವನ್ನೇ ಮಾಡ್ತಾ ಇರ್ತಾನೆ. ಆದರೂ ಕೆಲವರ ಕಣ್ಣು ದೃಷ್ಟಿ ಅಥವಾ ಕೆಲವರ ಹೊಟ್ಟೆ ಕಿಚ್ಚಿನಿಂದಾಗಿ ವಾಮಾಚಾರ ಅಥವಾ ಮಾಟ ಮಂತ್ರಗಳ ಪ್ರಯೋಗಕ್ಕೆ ಒಳಗಾಗ್ತಾನೆ. ಅಂತಹ ಸಂದರ್ಭದಲ್ಲಿ ಅದರಿಂದ ರಕ್ಷಣೆಯನ್ನು ಪಡೀಲಿಕ್ಕೆ ಈ ದೇವಸ್ಥಾನದಲ್ಲಿ ಬಂದು ಪೂಜೆಯನ್ನು ಸಲ್ಲಿಸುವುದು ವಾಡಿಕೆ. ಇಲ್ಲಿರುವ ಭಗವತಿ ಅಥವಾ ತಿರುವಕಾಡು ಭಗವತಿ ಅಥವಾ ಭದ್ರಕಾಳಿ ಅಂತ ನಾವೇನು ಕರಿತೇವೆ, ಆ ತಾಯಿಯ ದರ್ಶನ ಮಾಡಿದ್ರಿಂದಲೇ ನಮ್ಮ ದೋಷ ಏನಿದೆ ಅದು ಪರಿಹಾರ ಆಗ್ತದೆ. ನೀವು ವಿಶೇಷ ಪೂಜೆಯನ್ನು ಸಲ್ಲಿಸುವುದು ಅದು
ಇನ್ನೊಂದು ರೀತಿ. ಬಟ್ ಆ ತಾಯಿಯ ದರ್ಶನ ಮಾತ್ರದಿಂದಲೇ ನಮ್ಮ ಅನೇಕ ಸಮಸ್ಯೆಗಳು ಪರಿಹಾರ ಆಗ್ತದೆ ಅಂತ ಕೂಡ ಹೇಳ್ತಾರೆ. ಮತ್ತು ಈ ದೇವಸ್ಥಾನದಲ್ಲಿ ಏನು ತಾಯಿಯ ದರ್ಶನ ಮಾಡಿದ ನಂತರ ನಮಗೇನು ಪ್ರಸಾದವನ್ನು ಕೊಡ್ತಾರೆ, ಆ ಪ್ರಸಾದವು ಏನು ಚಿಕನ್ ನಾನ್ ವೆಜ್ ರೂಪದಲ್ಲಿರ್ತದೆ ಮತ್ತು ಹೆಸರು ಕಾಳು ಮತ್ತು ಅವಲಕ್ಕಿ ಮತ್ತು ಒಂದು ಪಾಯಸ, ಇಷ್ಟು ಪ್ರಸಾದವನ್ನು ನಿಮಗೆ ನೀಡ್ತಾರೆ. ಮತ್ತು ನಿಮಗೆ ರಕ್ಷಾದಾರ ಬೇಕಾದರೆ ನೀವು ಅದನ್ನು ಕಟ್ಟಿಕೊಳ್ಳಬಹುದು. ಸೊ ಇದೆಲ್ಲವೂ ಈ ದೇವಸ್ಥಾನದ ವಿಶೇಷವಾಗಿರ್ತದೆ. ಈ ದೇವಸ್ಥಾನ ಎಷ್ಟು ಪ್ರಾಚೀನ ಅಂತ ಹೇಳಿದರೆ, ಇಟಾಲಿಯನ್ ಪ್ರವಾಸಿ ಏನು ಮಾರ್ಕೊ ಪೋಲೋ ಇದ್ದಾನಲ್ಲ, ಅವನ ತನ್ನ ಆತ್ಮಚರಿತ್ರೆಯಲ್ಲಿ ಈ ದೇವಸ್ಥಾನದ ಬಗ್ಗೆ ಉಲ್ಲೇಖವನ್ನು ಮಾಡಿದ್ದಾನೆ. ನೀವು ಖಂಡಿತವಾಗಿ ಏನಾದರೂ ಜೀವನದಲ್ಲಿ ನಕಾರಾತ್ಮಕ ಶಕ್ತಿ ಅಥವಾ ಏನಾದರೂ ನಿಮ್ಮ ಮೇಲೆ ಏನಾದರೂ ಪ್ರಯೋಗ ಆಗಿದೆ ಅಂತ ನೀವು ಅನಿಸಿದರೆ ಖಂಡಿತವಾಗಿ ಭಗವತಿಯ ದರ್ಶನವನ್ನು ಮಾಡಬಹುದು. ಸೊ ಇಲ್ಲಿಗೆ ಬರಲಿಕ್ಕೆ ನೀವು ನಿಯರೆಸ್ಟ್ ಪಯ್ಯನೂರು ರೈಲ್ವೆ ಸ್ಟೇಷನ್ಗೆ ಬಂದು ಅಲ್ಲಿಂದ ಇಲ್ಲಿಗೆ ಬರ್ಬೋದು. ಇಲ್ಲದಿದ್ದರೆ ನೀವು ಕೇರಳದ ಕಣ್ಣೂರಿಗೆ ಬಂದು ಅಲ್ಲಿಂದ ಟ್ಯಾಕ್ಸಿ ಎಲ್ಲ ಮಾಡಿಕೊಂಡು ಈ ದೇವಸ್ಥಾನಕ್ಕೆ ಬರಬಹುದು. ಸೊ ಒಮ್ಮೆ ಈ ದೇವಿಯನ್ನು ದರ್ಶನ ಮಾಡಿದ ನಂತರ ನೀವು ಅನೇಕ ಬದಲಾವಣೆಯನ್ನು ನಿಮ್ಮ ಜೀವನದಲ್ಲಿ ಕಾಣ್ತೀರಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಯಾರಾದರೂ ಮೊದಲನೇ ಬಾರಿ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಹಾಗೂ ಭಗವತಿ ದೇವಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತೇಳಿ ಆಶಿಸ್ತೇನೆ. ಧನ್ಯವಾದಗಳು.